everyone, welcome back to Divya Creation. ನಾನಿವತ್ತು ಏಳೆಳೆ ದಾರ ನೀಡಲ್ ನಂಬರ್ 6ನ ತೊಗೊಂಡಿದ್ದೀನಿ. ಇದನ್ನು ಸಿಂಪಲ್ಲಾಗಿ ಹಾಕೋದು, ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನು. 1.5 ಅವರಲ್ಲೇ ಹಾಕ್ಬಿಡ್ಬೋದು. ಫಸ್ಟಿಗೆ ನಾನಿಲ್ಲಿ 5 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ ಯಾವ ಡಿಸ್ಟೆನ್ಸ್ಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಗೇನ್ ನಾನಿಲ್ಲಿ 5 ಚೈನ್ ಹಾಕ್ಕೊಳ್ತೀನಿ. ನಾನಿಲ್ಲಿ ಸಿಂಗಲ್ ಸ್ಟೆಪ್ ಆಗ್ತಾ ಇರೋದ್ರಿಂದ ಏಳೆಳೆ ದಾರನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಏಳೆಳೆ ದಾರದಲ್ಲಿ. ಸೊ ಅದಕ್ಕೆ ನಾನು ಏಳೆಳೆ ದಾರ, 8 ಎಳೆ ದಾರ ಜಾಸ್ತಿ ಪ್ರಿಫರ್ ಮಾಡ್ತೀನಿ 6 ಎಳೆ ದಾರಕ್ಕಿಂತ. 5 ಚೈನ್ 2 ಸಲ ಆಯ್ತಲ್ವ. ಈಗ 1 2 3 4 5 6 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಆಗೋಷ್ಟು ಸ್ಪೇಸ್ನ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೂರೇ ಚೂರ ಹಾರ್ಚ್ ಥರ ಬರಬೇಕು. ನಾನು ಅದಕ್ಕೂ ಮುಂಚೆ ನೋಡಿ ಸ್ಯಾರಿನ ಉಲ್ಟಾ ಇಟ್ಕೊಂಡು ಉಲ್ಟಾ ವರ್ಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ನಾನಿಲ್ಲಿ ಸಿಂಗಲ್ ಕಲರ್ ಯೂಸ್ ಮಾಡ್ತೀನಿ, ಸೊ ಅದಕ್ಕೆ ಉಲ್ಟಾ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 1 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನಾವು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಮಾತ್ರ 5 ಚೈನು 2 ಟೈಮ್ಸ್ ಹಾಕ್ಕೋಬೇಕು. ಮಿಡಲಲ್ಲಿ ನಾವು 5 ಚೈನು 3 ಟೈಮ್ಸ್ ಹಾಕ್ಕೋಬೇಕಾಗತ್ತೆ. ನೀವು 5 ಚೈನ್ ಬದಲಿಗೆ 4 ಚೈನ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಚಿಕ್ಕದು ಅನಿಸುತ್ತೆ ಆರ್ಚು. ಬಟ್ ಇಲ್ಲಿ ಏಳೆಳೆ ದಾರನ ತೊಗೊಂಡಿರೋದ್ರಿಂದ 5 ಚೈನ್ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. 5 ಚೈನು 3 ಟೈಮ್ಸ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ, 3 ಟೈಮ್ಸ್ ಆಯಿತು. ಇವಾಗ ಅಗೈನ್ ನಾನು 6 ಚೈನ್ ಹಾಕ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡು 5 ಚೈನ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ಲಾಕ್ ಮಾಡ್ಕೊಬೇಕು. ಓಲ್ ಸ್ಯಾರಿ ನಾವು ಹೀಗೆ ಹಾಕ್ತಾ ಹೋಗಬೇಕು. ನೋಡಿ, ಈ ಥರ ಬರುತ್ತೆ. ಇದು 6 ಚೈನು ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕಷ್ಟೆ. ತುಂಬ ಏನು ಆರ್ಚ್ ಥರ ಬೇಕು ಅಂತೇನಿಲ್ಲ, ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಸಾಕು. ಈ ಥರ ಬಂತಲ್ವ. ಇವಾಗ ಇದನ್ನು ಸೀದಾ ಇಟ್ಕೊಳ್ತೀನಿ. ನಾನು ಆವಾಗಲೇ ಉಲ್ಟಾಯಿಂದ ಸ್ಟಾರ್ಟ್ ಮಾಡಿದೆ ಅಲ್ವಾ, ಈ ಥರ ಸೀದಾ ಇಟ್ಕೊಳ್ತೀನಿ. ಇವಾಗ ಈ 5 ಚೈನ್ ಗ್ಯಾಪಿಗೆ ನಾನು 5 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೀವು ಇಲ್ಲಿ ಕುಚ್ಚಾಕ್ತೀನಿ ಅನ್ನೋದಾದರೆ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೋದು. ಸೊ ಇವಾಗ್ಲೂ ಸಿಂಗಲ್ ಕ್ರೋಶ ಹಾಕೋದ್ರೂ ಲಾಕ್ ಕುಚ್ಚು ಹಾಕ್ಕೋಬೋದು, ಏನಿಲ್ಲ, ಚೆನ್ನಾಗಿರುತ್ತೆ. 5 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಈ ಒಂದು 5 ಚೈನ್ ಗ್ಯಾಪಿಗೆ 1 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಇಲ್ಲಿ ನಾನೇ ಸೂಜಿ ಮೇಲೆ ದಾರನ ತೊಗೊಂಡು ಈ ಒಂದು 6 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು 1 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೀವು ಇಲ್ಲಿ ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ಚೆನ್ನಾಗಿರೋ ದೊಡ್ಡದಾಗಿ ಬರುತ್ತೆ. ನಾನಿಲ್ಲಿ ಕ್ವಿಕ್ಕಾಗಿ ಹಾಕಬೇಕು ನಾನು, ಅದಕ್ಕೆ ಈ ಒಂದು ಡಿಸೈನ್ನ ಚೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಇವಾಗ 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಏನು ಅರ್ಜೆಂಟ್ ಇರುತ್ತಲ್ಲ ಸ್ಯಾರಿಗಳಿಗೆ, ಅಂಥ ಸ್ಯಾರಿಗಳಿಗೆ ನೀವು ಈ ಥರ ಡಿಸೈನ್ನ ಚೂಸ್ ಮಾಡಿದ್ರೆ 1.5 ಅವರಲ್ಲೇ ನೀವು ಸ್ಯಾರಿ ಫುಲ್ಲು ಟ್ಯಾಸಲ್ಸ್ನೂ ಹಾಕಿ ಡಿಸೈನು ಹಾಕಿ ಕಂಪ್ಲೀಟ್ ಮಾಡ್ಬೋದು. ಸೊ ನೋಡಿ, 5 ಡಬಲ್ ಕ್ರೋಶ ಆಯ್ತು. ಇವಾಗ ಮತ್ತೆ ನಾನಿಲ್ಲಿ ಇನ್ನೂ 1 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಈ ಥರ ಡಬಲ್ ಕ್ರೋಶ ಆದಮೇಲೆ 1 2 3 3 ಚೈನ್ ಹಾಕ್ಕೊಂಡು ಲಾಸ್ಟ್ 1 ಡಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಪೀಕೋ ಬರೋ ಥರ. ಈ ಪೀಕೋ ಬದಲಿಗೆ ನೀವು ಬೀಡ್ ಕೂಡ ಹಾಕ್ಕೋಬೋದು. ಅಗೈನ್ ನಾನಿಲ್ಲಿ ಮತ್ತೆ 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ ಈ ಕಡೆ ಸೈಡು. ಸೊ ಟೋಟಲಿ ನಮಗಿಲ್ಲಿ 11 ಡಬಲ್ ಕ್ರೋಶಗಳು ಬರುತ್ತೆ. ಇದು ಬಿಗಿನರ್ಸ್ಗೆ ತುಂಬಾ ಈಸಿ ಆಗುತ್ತೆ ಹಾಕೋದಕ್ಕೆ. ಇದಕ್ಕೆ ಅದೇ 6 ಎಳೆ ದಾರಕ್ಕಿಂತ 7 ಎಳೆ ದಾರ 8 ಎಳೆ ದಾರ ತೊಗೊಂಬಿಟ್ರೆ ತುಂಬಾ ಕ್ವಿಕ್ಕಾಗೂ ಆಗುತ್ತೆ, ತುಂಬ ತಿಕ್ಕಾಗೂ ಕಾಣುತ್ತೆ. ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು ಬಿಗಿನರ್ಸ್ ಕೂಡ, ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಒಂದು 5 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಲಾಕ್, ನೆಕ್ಸ್ಟು ಲಾಕ್ ಮೇಲೆ ಲಾಕು. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಕುಚ್ಚು ಕಟ್ಟೋದಕ್ಕೆ ಜಾಗ ಬಿಟ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು 5 ಚೈನ್ ಗ್ಯಾಪಿಗೆ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ.
ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಈ 6 ಚೈನ್ ಗ್ಯಾಪಿಗೆ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ತಾ ಹೋಗ್ತೀನಿ. ನೀವು ಇಲ್ಲಿ 5 ಚೈನ್ ಹಾಕಿರೋ ಕಡೆ 4 ಚೈನ್ ಕೂಡ ಹಾಕ್ಕೋಬೋದು, 6 ಚೈನ್ ಹಾಕಿರೋ ಕಡೆ 5 ಚೈನ್ ಕೂಡ ಹಾಕ್ಕೋಬೋದು. ಸೊ ನಿಮಗೆ ಯಾವ ಥರ ಆರ್ಚ್ ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಮೆಥಡ್ ಮಾತ್ರ ಚೇಂಜ್ ಮಾಡಬೇಡಿ. ಮೆಥಡ್ ಹೀಗೆ ಇರುತ್ತೆ, ತುಂಬಾ ಸಿಂಪಲ್ಲಾಗಿದೆ, ಬಟ್ ತುಂಬ ಕ್ವಿಕ್ಕಾಗಿ ಹಾಕುವಂಥ ಡಿಸೈನ್ ಇದು. ಸೊ ನೋಡಿ ಈ ಥರ ಹಾಕ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಂದರೆ ಇಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಏನಾದರೂ ಅಂಟಿಸ್ಕೋಬೋದು. ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಒಂದು ಸೂಪರಾಗಿರೋ ಡಿಸೈನ್ ಸಿಗುತ್ತೆ. ನಾನು ಇದೇ ಡಿಸೈನ್ನ ಸ್ಯಾರಿನಲ್ಲಿ ಹಾಕಿದ್ದೀನಿ. ಸ್ಯಾರಿನಲ್ಲಿ ಹಾಕಿ ಟ್ಯಾಸಲ್ಸ್ನ ಕಟ್ಟಿ ಆಗಿದೆ, ಅದನ್ನು ತೋರಿಸ್ತೀನಿ ಇವಾಗ ಡಿಸೈನು ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಫೈನಲ್ ಲುಕ್ಕು ಹೀಗಿದೆ. ಸಿಂಗಲ್ ಕಲರ್ ಸ್ಯಾರಿಗೆ ಡಿಸೈನ್ನ ಹಾಕೋದು ಸ್ವಲ್ಪ ಕಷ್ಟನೇ, ಅದಕ್ಕೆ ಬೇಬಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕ್ರೋಶಾ ಡಿಸೈನ್ ಬೇಕು ಅನ್ನೋರಿಗೆ ನೀವು ಈ ಥರ ಒಂದು ಡಿಸೈನ್ನ ಚೂಸ್ ಮಾಡ್ಬೋದು. ಇಲ್ಲಿ ಜರಿ ತುಂಬ ಹೆವಿಯಾಗಿರೋದ್ರಿಂದ ನಾನಿಲ್ಲಿ ಯಾವುದೇ ಬೀಡ್ಸ್ನ ಹಾಕಿಲ್ಲ, ಆ ಜರಿ ಕಲರಲ್ಲೇ ಹೈಲೈಟ್ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಿದೆ ಫೈನಲ್ ಲುಕ್ಕು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.